ಭದ್ರಾ, ಅರವಿಂದ, ಪೂಜೆಗೆ ಏರ್ಪಾಡೆಲ್ಲ ಪೂರ್ತಿಯಾಗಿದೆಯಾ? ಎಲ್ಲ ಪೂರ್ತಿ ಆಗಿದೆ ರೀ. ಪೂಜೆ ವ್ರತ ಅಂದ್ರೆ ಸಾಕು. ಅದಕ್ಕೆ ಎಲ್ಲಿಗೆ ಬಂದ್ರು ರಪರಪ ಅಂತ ಕೆಲಸ ಮಾಡಿ ಮುಗಿಸ್ಬಿಡ್ತೀಯ ಅಲ್ವಾ? ದೇವ್ರ ಕೆಲ್ಸ ಅಲ್ವಾ ಭದ್ರಾ, ಶಕ್ತಿಯನ್ನ ಅವನೇ ಕರುಣಿಸ್ತಾನೆ. ಸರಿ, ನಡೀರಿ. ಗುರುಗಳಿಗೆ ಪ್ರಣಾಮಗಳು. ವಿಜಯೀ ಭವ. ಧನಂಜಯ ವರ್ಮ, ನಾಗಮಂಡಲ ಹರಿನಗರದಲ್ಲಿ ಸಂಭವಿಸ್ತಿರೋ ಈ ಆಕಸ್ಮಿಕ ಸಾವುಗಳು ನಿಲ್ಬೇಕು ಅಂದ್ರೆ ಅನಿರುದ್ಧ ಪುಣ್ಯಾಳಿಂದ ಸಾಕ್ಷಾತ್ ಸಂಜೀವಿನಿ ಪರ್ವತದಲ್ಲೇ ಬೆಳೆದಿರುವಂತ ಅಮೃತ ತುಲ್ಯ ಯಾಗನ ಬೇಗ ಮಾಡಬೇಕು. ಮಕ್ಕಳನ್ನ ಕರೀರಿ, ಅನಿರುದ್ಧ ಪುಣ್ಯಾಳನ್ನ ಕರ್ಕೊಂಡು ಬನ್ನಿ. ಸರಿ ರೀ. ರಾಮಭಕ್ತ ಹನುಮಂತನಿಗೆ ನಮಸ್ಕಾರ ಮಾಡಿ. ಅಮ್ಮ, ಮೊದಲನೇ ಪೂಜೆ ಪೂರ್ತಿ ಆಯಿತು. ಈಗ ಇಬ್ರೂ ಸೇರ್ಕೊಂಡು ಆಂಜನೇಯ ಪುತ್ರನ ಸುತ್ತ 101 ಪ್ರದಕ್ಷಿಣೆ ಹಾಕಬೇಕು. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಅಮ್ಮನವ್ರ ಉಂಗ್ರ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಇದ್ಯಾವುದೋ ಬೇರೆ ಊರವ್ರ ಕೆಲಸನೇ ಆಗಿರುತ್ತೆ. ಸೀತಾರಾಂಪುರದವರು ಇಂಥ ಕೆಲಸನ ಯಾವತ್ತೂ ಮಾಡಲ್ಲ. ಏನಪ್ಪ, ಪ್ರದಕ್ಷಿಣೆ ಶುರು ಮಾಡ್ಕೊಳ್ಳಿ. ನಿಲ್ಸಿ. ಏನಾಯ್ತು ಪುರೋಹಿತ್ರೆ? ನಿಮ್ಮಲ್ಲಿ ಯಾರೋ ನಮ್ ಸೀತಮ್ಮ ಅವರ ಕಲ್ಯಾಣ ಉಂಗ್ರನ ಕದ್ದಿದ್ದೀರಾ? ಉಂಗ್ರನ ನಾವ್ಯಾಕೆ ಕದಿತೀವಿ ಪುರೋಹಿತ್ರೆ? ಏನ್ ಮಾತಾಡ್ತಿದ್ದೀರಾ? ನೀವಲ್ದೇ ಇದ್ರೆ ಇನ್ಯಾರು? ನಮ್ಮ ಸೀತಾರಾಮಪುರದ ಜನ ಯಾರು ಕೂಡ ಇಂಥ ಕೆಲಸಗಳನ್ನ ಮಾಡಲ್ಲ. ಹೊರಗಡೆಯಿಂದ ಬಂದವರೇ ಇಂಥ ದುಸ್ಸಾಹಸ ಕೈ ಹಾಕೋದು. ಹೋಗ್ಲಿ ಅಂತ ಹೋಮ ಮಾಡೋದಕ್ಕೆ ಅನುಮತಿ ಕೊಟ್ರೆ ಇಂಥ ಕೆಲಸನ ಮಾಡೋದು. ಇಂಥವರೆಲ್ಲ ಇರೋದ್ರಿಂದಾನೆ ನಿಮ್ಮ 2 ಊರಿಗೆ ಅನಿಷ್ಟ ಬಂದಿರೋದು. ಏಯ್, ಗರುಡ ವಂಶದವರು ಈ ತರ ನೀಚ ಕೃತ್ಯವನ್ನ ಮಾಡೋರಲ್ಲ. 2 ಗ್ರಾಮದ ಪ್ರಜೆಗಳು ಇಲ್ಲೇ ಇದ್ದಾರೆ, ಬೇಕಾದ್ರೆ ಹೋಗಿ ಹುಡ್ಕೊಳ್ಳಿ. ಸೀತಾಮಾತೆ ಉಂಗ್ರ ಆ ಅಕ್ಕ ತಗೊಂಡಿಲ್ಲ. ಅಲ್ಲಿ ನೋಡಿ, ಆ ಅಕ್ಕ ತಗೊಂಡಿರೋದು. ಏನ್ ಕನ್ನ ನೀನ್ ಹೇಳ್ತಿದ್ಯಾ? ಹೌದು, ಉಂಗ್ರ ತಗೊಂಡಿರೋದು ಈ ಅಕ್ಕನೇ. ನೀವು ನೈವೇದ್ಯ ಮಾಡುವಾಗ ಉಂಗ್ರ ಇತ್ತು. ಆಮೇಲೆ ನೀವು ಅಭಿಷೇಕನೂ ಮಾಡಿದ್ರಲ್ವಾ? ಅಭಿಷೇಕ ಮಾಡಿದಾಗ ಇದ್ದವರೆಲ್ಲ ಉಂಗ್ರ ಯಾಕೆ ತಗೋತಾರೆ?
ಒಂದ್ಸಲ ಯೋಚನೆ ಮಾಡಿ. ಪರ್ಣಿಕಾ, ಹುಚ್ಚಿದ್ಯಾ? ಹುಚ್ಚಿದ್ಯಾ ನಿನ್ಗೆ? ತಲೆ ಕೆಟ್ಟಿದ್ಯಾ ನಿನಗೆ? ಯಾಕೆ ಯಾಕೆ ಇತ್ತೀಚೆಗೆ ಈ ತರ ಆಡ್ತಿದ್ಯಾ? ಅಲ್ಲಿ ನೋಡೆ, ಅಲ್ಲಿ ನೋಡು. ಯಾವತ್ತು ಯಾರ ಮುಂದೆನೂ ತಲೆ ತಗ್ಗಿಸ್ದಿರೋ ನಮ್ಮಣ್ಣ ಇವತ್ತು ಇವತ್ತು ತಲೆ ತಗ್ಸಿದ್ದಾನೆ ಕಣೆ. ದಾನ ಧರ್ಮ ಮಾಡಿ ಊರಲ್ಲಿರೋ ಎಲ್ಲರ ಮನೆ ಬೆಳಗ್ಸಿರೋ ನಮ್ಮಣ್ಣ ಇವತ್ತು ಎಲ್ಲರ ಮುಂದೆ ಅವಮಾನ ಪಡೋ ಹಾಗೆ ಮಾಡ್ತಿದ್ಯಾ? ರಾಜನ್ ತರ ಮೆರಿತಿದ್ದ ನಮ್ಮಣ್ಣ ನಿನ್ನಿಂದ, ಕೇವಲ ನಿನ್ನಿಂದ ಇವತ್ತು ಎಲ್ಲರ ಮುಂದೆ ಕೈ ಮುಗ್ದು ಬೇಡ ಹಾಗೆ ಮಾಡ್ತಿದ್ಯೇನೆ. ಇಷ್ಟೆಲ್ಲ ಆಗಿದ್ದು ನಿನ್ನಿಂದ ಕಣೆ. ನನ್ನ ಹೋಟೆಲ್ ಯಾಕೆ ಹೊಡ್ದೆ? ಪರ್ಣಿಕಾ, ನಿಲ್ಲಿಸ್ತೆ ಅಮ್ಮ. ಹೌದು, ನಾನೇ ಆ ಉಂಗ್ರನ ತಗೊಂಡಿದ್ದು. ಅದಕ್ಕೆ ಏನಿವಾಗ? ಪರ್ಣಿಕಾ, ನಿಮ್ಮಣ್ಣಂಗೆ ಒಂದು ಮಾತು ಅಂದಿದ್ದಕ್ಕೆ ನಿನಗ್ ದುಃಖ ಉಕ್ಕಿ ಬರ್ತಿದ್ಯಲ್ಲ? ಹಾಗಿರ್ಬೇಕಾದ್ರೆ ನನ್ ಭಾವನೆ ನನ್ ಗಂಡ ಅನ್ಕೊಂಡು ಕನಸು ಕಟ್ಕೊಂಡ್ ಬೆಳೆದಿದ್ದೀನಿ. ಆದ್ರೆ ಇವಾಗ ನೋಡಿದ್ರೆ ನಾನ್ ಇರ್ಬೇಕಾಗಿದ್ದ ಜಾಗದಲ್ಲಿ ಆ ರಾಕ್ಷಸಿ ಕೂತ್ಕೊಂಡ್ ಪೂಜೆ ಮಾಡ್ತಾ ಇದ್ರೆ ನಾನ್ ಹೇಗ್ ತಡ್ಕೋಬೇಕು? ಹೇಳಮ್ಮ, ಹೇಳು. ಪರ್ಣಿಕಾ, ಅದಕ್ಕೋಸ್ಕರ ಇಂತ ಹುಚ್ಚ ಕೆಲಸ ಮಾಡ್ತೀಯಾ?